ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇದು ಬಂದು ಶುಕ್ರವಾರ ಬೆಳಿಗ್ಗೆಯಿಂದನೇ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಾನು ಕೂಡ ಊರಿಗೆ ಹೋಗಿದ್ದೆ. ಸೊ ಊರಿಂದ ಬಂದು ಸ್ವಲ್ಪ ಒಂದು 2 ಡೇಸ್ ರೆಸ್ಟ್ ಮಾಡಿ ಇವತ್ತು ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನಾನು ಮಾರ್ನಿಂಗೇ ನಾನು ಒಂದು ಎಲ್ತಿ ಡ್ರಿಂಕ್ಸ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ABC ಜ್ಯೂಸನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ದಿನವೇ ಆಗಿಬಿಟ್ಟಿತ್ತು ಇದು ಜ್ಯೂಸ್ ಕುಡಿದು. ನಾನು ಕೂಡ ABC ಜ್ಯೂಸನ್ನ ನಾನು ರೆಗ್ಯುಲರಾಗಿ ತೊಗೋತಾ ಇದ್ದೀನಿ. ABC ಜ್ಯೂಸಿಂದ ಸಾಕಷ್ಟು ಎಲ್ಪ್ ಅನ್ನೋದೇ ಇದೆ. ಅಂದರೆ ನಮ್ಮದು ಸ್ಕಿನ್ಗೂ ಕೂಡ ತುಂಬಾ ಒಳ್ಳೆಯದು, ಮತ್ತು ನಮ್ಮದು ವೆಯ್ಟ್ ಲಾಸ್ಗೂ ಕೂಡ ತುಂಬಾ ಇದು ಎಲ್ಪ್ಫುಲ್ ಅಂತಲೇ ಹೇಳ್ಬೋದು. ಮಾರ್ನಿಂಗು ಇದೊಂದು ಲೋಟ ಕುಡಿದ್ಬಿಟ್ರೆ ಇನ್ನು ಸಂಜೆವರೆಗೂ ಏನೋ ಒಂಥರ ಎನರ್ಜಿ ಆಗಿರ್ಬೋದು. ಸೊ ಹಂಗಾಗಿ ಇದನ್ನು ನಾನು ಮಾಡ್ಕೊತೀನಿ. ಮತ್ತು ನಿನ್ನೆ ನೈಟೇ ಸ್ವಲ್ಪ ಚಿಯಾ ಸೀಡ್ಸ್ನು ಕೂಡ ನೆನೆಸಿಟ್ಟಿದ್ದೆ. ಇದು ಕೂಡ ವೆಯ್ಟ್ ಲಾಸ್ಗೆ ತುಂಬಾ ಎಲ್ಪು, ಮತ್ತು ಬಾಡಿಗೂ ಸ್ವಲ್ಪ ತಂಪಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿನ್ನೆ ನೈಟೇ ಸ್ವಲ್ಪ ಚಿಯಾ ಸೀಡ್ಸ್ನು ಕೂಡ ನೆನೆಸಿ ಇಟ್ಟಿದ್ದೆ. ಸೊ ಅದನ್ನು ಹಾಕ್ಕೊಂಡು ನಾನು ಇವತ್ತು ಕುಡಿತಾ ಇದ್ದೀನಿ. ಮತ್ತು ಇವತ್ತಿನ ಊಟಕ್ಕೆ ನಾನು ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸನ್ನು ಬಳಸ್ಕೊಂಡು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಅಂದರೆ ರೆಗ್ಯುಲರಾಗಿ ನಾವು ನಾರ್ಮಲ್ ಚಿತ್ರಾನ್ನ ಮಾಡ್ತೀವಲ್ಲ, ಅದಕ್ಕೆ ಸ್ವಲ್ಪ ಕ್ಯಾರೆಟು ಮತ್ತು ಬೀನ್ಸನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಅದರಲ್ಲೇನು ಸ್ಪೆಷಲು ಅಂತ ನಾನು ಅದನ್ನು ಯಾವುದನ್ನು ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ. ಅಂದರೆ ಬೆಳಿಗ್ಗೆ ಟೈಮು ನನಗೆ ಜಾಸ್ತಿ ಟೈಮು ಸಾಕಾಗಲ್ಲ, ಯಾಕೆಂದರೆ ಪಾಪುನ ಇಟ್ಕೊಂಡು ಹಸ್ಬೆಂಡ್ಗೂ ಕೂಡ ಬೇಗ ತಿಂಡಿ ಮಾಡಿಕೊಡ್ಬೇಕು, ಮಧ್ಯಾಹ್ನಕ್ಕೂ ಕೂಡ ಅವ್ರಿಗೆ ಲಂಚ್ ರೆಡಿ ಮಾಡಬೇಕು. ಸೊ ಹಾಗಾಗಿ ಬೆಳಿಗ್ಗೆ ಟೈಮು ನಾನು ಜಾಸ್ತಿ ಈ ಥರ ವೀಡಿಯೋ ಶೂಟ್ ಆ ಥರ ಏನು ಮಾಡ್ಕೊಳ್ಳೋಕ್ಕೆ ಹೋಗಲ್ಲ. ಇನ್ನು ನೆನ್ನೆ ನೈಟುದೇ ಸ್ವಲ್ಪ ಮೊಸಪ್ಪು ಕೂಡ ಇತ್ತು, ಅದನ್ನೇ ಕೂಡ ಮಧ್ಯಾಹ್ನಕ್ಕೆ ಇಟ್ಕೊಂಡ್ಬಿಟ್ಟೆ. ಅವ್ರಿಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಅದನ್ನು ಕೂಡ ಮಾಡಿಕೊಂಡೆ. ಫ್ರೆಂಡ್ಸ್, ನಾನು ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಬಟ್ಟೆಗಳೆಲ್ಲ ಇತ್ತು, ಅದನ್ನು ವಾಶ್ ಮಾಡಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡೋದಿತ್ತು. ಸೊ ಅದನ್ನು ಕೂಡ ಮಾಡಿಕೊಂಡು ಇವತ್ತು ಶುಕ್ರವಾರ ಆಗಿದ್ದರಿಂದ ಸೊ ದೀಪ ಹಚ್ಚಬೇಕಾಗಿತ್ತು. ಶುಕ್ರವಾರ ಆಗಿದ್ದರಿಂದ ಇವತ್ತು ನಾನು ಉಪ್ಪಿನ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಅದಕ್ಕೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟು ಅಂದರೆ ನಾನು ಪಾಪು ಆಗೋಕ್ಕೆ ಮುಂಚೆ ನಾನು ಪ್ರತಿ ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ನಾನು ಉಪ್ಪಿನ ದೀಪ ಹಚ್ತಾ ಇದ್ದೆ. ನನಗೆ ಯಾವಾಗ ಪ್ರೆಗ್ನೆಂಟ್ ಕನ್ಫರ್ಮ್ ಆಯಿತು ಸ್ವಲ್ಪ ನನಗೆ ಆಗ್ತಿರ್ಲಿಲ್ಲ, ಸುಸ್ತು ಆ ಥರ ಎಲ್ಲ ಆಗ್ತಿತ್ತು. ಸೊ ಹಾಗಾಗಿ ಉಪ್ಪಿನ ದೀಪ ಹಚ್ಚಿರಲಿಲ್ಲ. ಇವಾಗ ನಾರ್ಮಲ್ ಆಗಿದ್ದೀನಿ ಅಲ್ವಾ, ಅದಕ್ಕಾಗಿ ನಾನು ಉಪ್ಪಿನ ದೀಪ ಹಚ್ಚೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಥರ ಶುಕ್ರವಾರ ದಿನ ಮತ್ತು ಹುಣ್ಣಿಮೆ ದಿನ ಮಣ್ಣಿನ ದೀಪ ಹಚ್ಚೋದ್ರಿಂದ ತುಂಬಾ ಎಲ್ಪ್ಫುಲ್ಲು. ಪರ್ಸ್ನಲಿ ಹೇಳಬೇಕು ಅಂತ ಹೇಳಿದ್ರೆ ನನಗಂತೂ ತುಂಬಾ ಎಲ್ಪ್ ಆಗಿದೆ. ಫೈನಾನ್ಷಿಯಲ್ ಆಗಿರ್ಬೋದು, ಏನೋ ಒಂಥರ ನನಗೆ ತುಂಬಾ ರಿಸಲ್ಟ್ ಅನ್ನೋದು ಸಿಕ್ಕಿದೆ. ನಾನು ಮೊದಲಿಗೆ ಈ ಥರ ದೊಡ್ಡದೊಂದು ಮಣ್ಣೊಂದು ದೀಪ ತೊಗೊಂಡು ಅದನ್ನೆಲ್ಲ ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ಅದಕ್ಕೆ ನಾನು ಅರಿಶಿಣದಿಂದ ನಾನು ಫುಲ್ಲು ಎಲ್ಲ ದೀಪಕ್ಕೆಲ್ಲ ನಾನು ಅರಿಶಿಣನ ಹಾಕ್ಕೊಂಡು 5 ಕಡೆ ನಾನು ಅರಿಶಿಣ ಕುಂಕುಮನ ನಾನು ಹಾಕೋತಾ ಇದ್ದೀನಿ. ಅಂದರೆ ದೀಪದ ಸುತ್ತ 5 ಕಡೆ, ಅಂದರೆ ನಾವು ಬೆಸ ಸಂಖ್ಯೆಯಲ್ಲಿ ಹಾಕಬೇಕಾಗುತ್ತೆ, ಈ ಥರ ಅರಿಶಿಣ ಕುಂಕುಮನ ಇಡಬೇಕು. ಸೊ ಹಾಗಾಗಿ ನಾನು 5 ಕಡೆ ಅರಿಶಿಣ ಕುಂಕುಮನ ಇಟ್ಕೊಂಡು ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ನಾನಿಲ್ಲಿ 2 ದೀಪ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋ ಮಣ್ಣಿನ ದೀಪನ ನಾನು 2 ತೊಗೊಂಡಿದ್ದೀನಿ. ಒಂದಕ್ಕೂ ಕೂಡ ನಾನು ಅರಿಶಿಣ ಎಲ್ಲ ಹಾಕಿ ಅದಕ್ಕೂ ಕೂಡ ನಾನು ಅರಿಶಿಣ ಕುಂಕುಮ ಎಲ್ಲ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಇವಾಗ ನಾನು ದೊಡ್ಡದು ದೀಪ ತೊಗೊಂಡಿದ್ನಲ್ಲ, ಅದಕ್ಕೆ ನಾನು ಹೊಸ್ದಾಗಿ ಅಂದರೆ ನಾನು ಅವತ್ತೇ ತಂದಿರೋ ಉಪ್ಪನ್ನ ನಾನು ಹಾಕೋತಾ ಇದ್ದೀನಿ. ಅಂದರೆ ಮನೇಲಿರೋ ಉಪ್ಪನ್ನ ನಾನು ಯೂಸ್ ಮಾಡಲಿಲ್ಲ, ಹೊಸ್ದಾಗಿ ಹಾಕ್ಕೊಂಡಿದ್ದೀನಿ. ಒಂದು ಮಣ್ಣಿನ ದೀಪಕ್ಕೆ ನಾನು ಅರಿಶಿಣ ಎಲ್ಲ ಹಾಕ್ಕೊಂಡಿದ್ನಲ್ಲ, ಅರಿಶಿಣ ಎಲ್ಲ ಸವರಿ ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಹಾಕ್ಕೊಂಡಿದ್ನಲ್ಲ, ಅದಕ್ಕೆ ಸ್ವಲ್ಪ ಅಕ್ಷತೆನ ಹಾಕ್ಕೊಂಡು ಅದಕ್ಕೂ ಕೂಡ ನಾನು ಅರಿಶಿಣ ಕುಂಕುಮದಿಂದ ಅದನ್ನು ಕೂಡ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಂತರ ಇನ್ನೊಂದು ದೀಪ ತೊಗೊಂಡಿದ್ನಲ್ಲ, ಅದಕ್ಕೆ ನಾನು ದೀಪ ಹಚ್ಚೋದು ಬತ್ತಿ ಇಟ್ಟು ದೀಪ ಹಚ್ಚೋದಕ್ಕೂ ಕೂಡ ನಾನು ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೂ ಕೂಡ ರೆಡಿ ಮಾಡಿ ಒಂದು ದೀಪದ ಮೇಲೆ ಇನ್ನೊಂದು ದೀಪನ ಹಾಕಿ ಎತ್ತಿಟ್ಕೋತಾ ಇದ್ದೀನಿ. ನಂತರ ಆ ಮೇಲ್ಗಡೆ ಇರೋ ದೀಪಕ್ಕೆ ಜೋಡಿ ಬತ್ತಿನ ಹಾಕ್ಕೊಂಡು ಅದಕ್ಕೆ ನಾನು ತುಪ್ಪ ಹಾಕಿ ತುಪ್ಪದ ದೀಪ ಹಚ್ತಿದ್ದೀನಿ ನಾನು.
ಮತ್ತು ಇದಕ್ಕೆ ಉಪ್ಪದ ದೀಪಕ್ಕೆ ನಾನು ಹೂಗಳನ್ನು ಕೂಡ ಇಟ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 3 ಹೂವನ್ನ ಇಟ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕದು ಹೂವು ಆಗಿದ್ದರೆ 5 ಹೂವು ಇಡ್ಬೋದಾಗಿತ್ತು. ಸ್ವಲ್ಪ ದೊಡ್ಡದಾಗಿದ್ದರಿಂದ ಸ್ಪೇಸು ಅಲ್ಲಿ ಚಿಕ್ಕ ಇತ್ತು. ಸೊ ಹಾಗಾಗಿ ನಾನಿಲ್ಲಿ 3 ಹೂವು ಇಟ್ಕೋತಾ ಇದ್ದೀನಿ. ಹೇಳ್ಬೇಕು ಅಂತ ಹೇಳಿದ್ರೆ ನಾನಿಲ್ಲಿ ಪೂಜೆ ಮಾಡೋ ಜಾಗ ಇದೆಯಲ್ಲ, ಬಾಕ್ಸು ತುಂಬಾ ಚಿಕ್ಕದು. ಸೊ ಹಾಗಾಗಿ ನನಗೆ ಎಷ್ಟು ಆಗುತ್ತೋ ಅಷ್ಟು ಸ್ವಲ್ಪ ನೀಟಾಗಿ ನಾನು ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಮತ್ತು ಇದು ಶುಕ್ರವಾರ ಆಗಿರೋದ್ರಿಂದ ಮತ್ತು ಇದಕ್ಕೆ ನೈವೇದ್ಯಕ್ಕೂ ಹಿಂದಿನ ದಿನ ಕಳಶದ್ದು ಅಕ್ಕಿ ಇತ್ತಲ್ಲ, ಅದನ್ನ ಇಟ್ಕೊಂಡು ನಾನು ಪಾಯಸನೂ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಏನಾದರೂ ಒಂದು ನೈವೇದ್ಯ ಇಡಲೇಬೇಕಲ್ವ. ಸೊ ಹಾಗಾಗಿ ನಾನಿವತ್ತು ಪಾಯಸ ಮಾಡಿಕೊಂಡು ಮತ್ತು ತುಪ್ಪದ ದೀಪ ಅದಲ್ಲದೇನೂ ಕೂಡ ನಾನು ತುಪ್ಪದ ದೀಪನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ನಂತರ ಇವಾಗ ಪೂಜೆನೂ ಕೂಡ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಮಾರ್ನಿಂಗು ಅಂದರೆ ಬ್ರಾಹ್ಮಿ ಮುಹೂರ್ತ ಇರುತ್ತಲ್ಲ, ಆವಾಗ ಮಾಡಿಕೊಂಡ್ರೆ ತುಂಬಾ ಯೂಸ್ಫುಲ್ಲು, ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಬಟ್ ನನಗಿವಾಗ ಮಾರ್ನಿಂಗ್ ಟೈಮು ಎದ್ದು ಮಾಡೋಕ್ಕಾಗಲ್ಲ. ಪಾಪು ಇರೋದ್ರಿಂದ ನಾನು ಹೇಳೋ ಟೈಮ್ಗೆ ಅವನು ಎದ್ದು ಬಿಡ್ತಾನೆ. ಸೊ ಹಾಗಾಗಿ ನಾನು ಇವಾಗ ಅಂದರೆ ಸಂಜೆ ಟೈಮಲ್ಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪೂಜೆ ಎಲ್ಲ ಮಾಡಿ ಸ್ವಲ್ಪ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದು ಇವತ್ತಿನ ಊಟಕ್ಕೆ ನಿನ್ನೆ ಊರಿಂದ ಬರಬೇಕಾದ್ರೆ ನುಗ್ಗೆ ಸೊಪ್ಪು ತೊಗೊಂಡು ಬಂದಿದ್ದೆ. ನಿನ್ನೆ ಬಂದಿದ್ದ ದಿನ ನಾನು ಉಪ್ಸಾರು ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಉಪ್ಸಾರು ಖಾರ ಕೂಡ ರುಬ್ಬಬೇಕಾಗಿತ್ತು ಅಲ್ವಾ. ಸೊ ಹಂಗಾಗಿ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮೆಣಸಿನ್ಕಾಯಿ ಉರಿಯೋದು ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಸ್ವಲ್ಪ ಖಾರ ರುಬ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೂಜಿಗೆ ದಾರ ಪೋಣಿಸ್ಕೊಂಡು ಅದಕ್ಕೆ ನಾನು ಮೆಣಸಿನ್ಕಾಯಿನ ಎಲ್ಲನೂ ಕೂಡ ಪೋಣಿಸ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಗಂಟು ಹಾಕಿರ್ತೀವಿ ಅಲ್ವಾ. ಸೊ ಹಾಗಾಗಿ ಅದು ಬೆಂದ ಮೇಲೆ ಒಂದು ಬಂಚಲ್ಲೇ ಸಿಗುತ್ತೆ. ನಾವು ಸಪ್ರೇಟ್ ಆಗಿಬಿಟ್ರೆ ಸಪ್ರೇಟ್ ಅದನ್ನು ಎತ್ಕೋತಾ ಇರಬೇಕಾಗುತ್ತೆ. ಈ ಥರ ದಾರ ಕಟ್ ಹಾಕ್ಬಿಟ್ರೆ ಅದು ಬಂಚಲ್ಲೇ ಸಿಗೋದ್ರಿಂದ ಅದನ್ನು ನಾವು ಕಟ್ ಮಾಡಿ ಹಾಕ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸೂಜಿಗೆ ದಾರ ಪೋಣಿಸ್ಕೊಂಡು ಅದಕ್ಕೆ ನಾನು ಮೆಣಸಿನ್ಕಾಯಿಗಳ್ನೆಲ್ಲನೂ ಪೋಣಿಸ್ಕೊಂಡು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ತುಂಬಾ ಟೈಮು ಕೂಡ ಸೇವ್ ಆಗುತ್ತೆ. ಸೊ ಹಂಗಾಗಿ ನಾನು ಉಪ್ಸಾರು ಬೇಯೋಕ್ಕೆ ಅಂದರೆ ಬೇಳೆಕಾಳು ಬೇಯೋಕ್ಕೆ ಕುಕ್ಕರ್ಗೆ ಹಾಕೋತೀನಿ ಅಲ್ವಾ, ಅದಕ್ಕೆ ಕೂಡ ಹಾಕ್ಕೊಂಡು ಬಿಡ್ತೀನಿ. ಈ ಥರ ಕುಕ್ಕರ್ಗೆ ನೀರು ಹಾಕ್ಬಿಟ್ಟು ಅದಕ್ಕೆ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಇದಕ್ಕೆ ತೊಳೆದೆಟ್ಟಿಟ್ಕೊಂಡಿರೋ ಬೇಳೆಕಾಳನ್ನು ಹಾಕ್ಕೊಂಡು ಆ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಷಲು ಅಂದರೆ ಬೇಳೆಕಾಳು ಬೇಯೋವಷ್ಟು ಒಂದು 2 ವಿಷಲ್ನ ನಾನು ಕೂಗಿಸ್ಕೊತಾ ಇದ್ದೀನಿ. ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಸೊಪ್ಪು ಹಾಕೋತೀನಿ, ಅಂದರೆ ನುಗ್ಗೆ ಸೊಪ್ಪನ್ನ ಫಸ್ಟೇ ಹಾಕೋಬಿಟ್ರೆ ನುಗ್ಗೆ ಸೊಪ್ಪು ಎಲ್ಲ ಬೆಂದೋಗಿಬಿಡುತ್ತೆ. ಸೊ ಹಾಗಾಗಿ ಈಗ ಕುಕ್ಕರು ಕೂಗಿ ಅದು ಕುಕ್ಕರು ತಣ್ಣಗಾದ್ಮೇಲೆ ಈ ಥರ ಮೆಣಸಿನ್ಕಾಯಿ ಬೆಂದಿರೋ ಬಂಚನ್ನ ಅದೇ ಥರ ಎತ್ತಿಟ್ಕೊಂಡು ಅದು ದಾರ ಇತ್ತಲ್ಲ ಅದನ್ನು ಕೂಡ ಕಟ್ ಮಾಡಿಕೊಂಡು ಮೆಣಸಿನ್ಕಾಯಿಗಳ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ತೊಳೆದು ಎತ್ತಿಟ್ಕೊಂಡಿರೋ ನುಗ್ಗೆ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಅಂದರೆ ನುಗ್ಗೆ ಸೊಪ್ಪು ತೊಳೆದು ಇಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಆ ಸೊಪ್ಪು ಬೇಯುವಷ್ಟರಲ್ಲಿ ಈ ಕಡೆ ಖಾರನೂ ಕೂಡ ರುಬ್ಕೊಂಡು ಬಿಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು 1 ಟೇಬಲ್ ಸ್ಪೂನಷ್ಟು ಮೆಣಸನ್ನ ನಾನು ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣನ್ನು ಕೂಡ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ನಾನು ತೆಂಗಿನಕಾಯಿನ ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ಕಮ್ಮಿ ಇರೋದ್ರಿಂದ ಮತ್ತು ಹಸಿಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಕಾಯಿನ ಜಾಸ್ತಿ ಹಾಕ್ಬಿಟ್ರೆ ಒಳ್ಳೆ ಚಟ್ನಿ ಥರ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ತೆಂಗಿನಕಾಯಿನ ಸ್ವಲ್ಪ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಬಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನೀರಲ್ಲಿ ಬೆಂದಿರೋದ್ರಿಂದ ಅದರಲ್ಲೇ ನೀರು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀರನ್ನ ಕಮ್ಮಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರಿ ಥರ ರುಬ್ಕೊಂಡಿದ್ದೀನಿ. ಅಂದರೆ ಜಾಸ್ತಿ ನುಣ್ಣಗೆ ರುಬ್ಕೊಂಡಿಲ್ಲ, ಸ್ವಲ್ಪ ತರಿ ಥರ ರುಬ್ಕೊಂಡಿದ್ದೀನಿ. ಈ ಟೈಮಲ್ಲಿ ನಾನು ಇದಕ್ಕೆ ಒಂದು 4ರಿಂದ 5 ಎಸಳು ಕರಿಬೇವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಫಸ್ಟೇ ಹಾಕ್ಕೊಂಡು ರುಬ್ಬಿಟ್ರೆ ಫುಲ್ಲು ನುಣ್ಣಗಾಗ್ಬಿಡುತ್ತೆ.
ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪುದು ಫ್ಲೇವರೇ ಇರಲ್ಲ. ಸೊ ಹಾಗಾಗಿ ಲಾಸ್ಟಲ್ಲಿ ಹಾಕ್ಕೊಂಡು ಒಂದು ಎರಡೇ ಎರಡು ರೌಂಡ್ ಬರೋ ಹಂಗೆ, ಅಂದರೆ ಜಾಸ್ತಿ ನುಣ್ಣಗಾಗಬಾರ್ದು, ಬರೀ ಎರಡೇ ಎರಡು ರೌಂಡ್ ಬಂದಮೇಲೆ ಇದನ್ನು ನಾನು ಬೇರೆ ಬಾಕ್ಸ್ಗೆ, ಅಂದರೆ ನಾನು ಒಂದು ಪ್ಲಾಸ್ಟಿಕ್ ಬಾಕ್ಸ್ಗೆ ನಾನು ಇದು ಖಾರನ ಟ್ರಾನ್ಸ್ಫರ್ ಮಾಡಿ ಎತ್ತಿಕೋತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಖಾರನ ಫ್ರಿಡ್ಜ್ಗೆ ಎತ್ತಿಕ್ಕಲ್ಲ, ಏಕೆಂದರೆ ನಾನು ಒಂದು 2 ಡೇಸ್ಗೆ 3 ಡೇಸ್ಗೆ ನಾನು ಖಾರ ರುಬ್ಕೊಳ್ಳೋದ್ರಿಂದ ಜಾಸ್ತಿ ಫ್ರಿಡ್ಜ್ಗೆ ನಾನು ಎತ್ತಿಕೊಳ್ಳಲ್ಲ, ಹೊರಗಡೆನೇ ಎತ್ತಿಟ್ಕೊಂಡಿರ್ತೀನಿ. ಈ ಕಡೆ ಸೊಪ್ಪು ಕೂಡ ಬೆಂದಿದೆ, ಅದನ್ನು ಕೂಡ ತೂತ್ ಪಾತ್ರೆಗೆ ಸೋಸ್ಕೊಂಡು ನಂತರ ಅದೇ ಕುಕ್ಕರ್ಗೆ ನಾನು ಉಪ್ಸಾರನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಸುಮ್ಮನೆ ಎಲ್ಲ ಪಾತ್ರೆಗಳಿಗೂ ಹಾಕ್ಕೊಳ್ಳೋದು ಬೇಡ ಅಂತ ಅಂದ್ಬಿಟ್ಟು ಅದೇ ಕುಕ್ಕರ್ಗೆ ನಾನು ಹಾಕ್ಕೊಂಡು, ಈ ಕಡೆ ನಾನು ಮಿಕ್ಸಿಲಿ ಖಾರ ರುಬ್ಕೊಂಡಿದ್ನಲ್ಲ ಅದಕ್ಕೂ ಕೂಡ ಅದರಲ್ಲೆಲ್ಲ ಸ್ವಲ್ಪ ಖಾರ ಎಲ್ಲ ಹಾಗೆ ಅಂಟಿರುತ್ತೆ ಅಲ್ವಾ, ಸೊ ಅದನ್ನು ಕೂಡ ಎಲ್ಲನೂ ಕೂಡ ನೀಟಾಗಿ ಅದಕ್ಕೂ ಕೂಡ ಹಾಕ್ಕೊಂಡು ನೀಟಾಗಿ ಆ ಉಪ್ಸಾರು ನೀರನ್ನ, ಅಂದರೆ ಖಾರದ ನೀರನ್ನ ಉಪ್ಸಾರೊಳಕ್ಕೆ ಹಾಕೋತಾ ಇದ್ದೀನಿ. ಉಪ್ಸಾರಂತೂ ತುಂಬಾ ರುಚಿಯಾಗಿರುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಒಣಮೆಣ್ಸಿಕಾಯಿ ಖಾರದಕ್ಕಿಂತ ಹಸಿಮೆಣ್ಸಿಕಾಯಿ ಖಾರನೇ ತುಂಬಾ ರುಚಿಯಾಗಿರುತ್ತೆ. ನಂತರ ಇವಾಗ ಸೊಪ್ಪನ್ನು ಕೂಡ ಹುರ್ಕೊಂಡು ಬಿಡೋಕ್ಕೆ ಈ ಒಂದು ಪ್ಯಾನ್ ಇಟ್ಕೊಂಡು, ಅಂದರೆ ಒಂದು ಪಾತ್ರೆ ಇಟ್ಕೊಂಡು ಅದು ಕಾದಾದಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಎಣ್ಣೆನ ಹಾಕೋತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಸಣ್ಣದಾಗಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಆ ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಒಂದು ಸಲ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ನಾನು ಕಾಯಿನ ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಕಾಯಿನ ಜಾಸ್ತಿ ಯೂಸ್ ಮಾಡಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಒಂದು 2ರಿಂದ ಚಿಕ್ಕ ಸ್ಪೂನಲ್ಲಿ ಒಂದು 2ರಿಂದ 2.5 ಸ್ಪೂನಷ್ಟು ನಾನು ತೆಂಗಿನಕಾಯಿನ ಹಾಕ್ಕೊಂಡು ಅದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಕೂಡ ಹುರ್ಕೋತಾ ಇದ್ದೀನಿ. ಫಸ್ಟೇ ಹಾಕೋಬಿಡ್ತು ಅಂತ ಹೇಳಿದ್ರೆ ಆ ಎಣ್ಣೆನ ತೆಂಗಿನಕಾಯಿ ಹೀರ್ಕೊಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಂಡಿರೋದನ್ನು ಉಪ್ಸಾರು ನೀರಿತ್ತಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಒಗ್ಗರಣೆ ಕೊಟ್ಟಂಗೂ ಆಗುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ನಂತರ ಇವಾಗ ಸೋಸ್ಕೊಂಡಿರೋ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದರೆ ಇದು ಕೂಡ ರೆಡಿಯಾಗಿಬಿಡುತ್ತೆ. ಇನ್ನು ಮಧ್ಯಾಹ್ನದ್ದೇ ಸ್ವಲ್ಪ ಅನ್ನ ಇತ್ತು, ಸೊ ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ಉಪ್ಸಾರು ಅಂತ ಹೇಳಿದ್ಮೇಲೆ ಮುದ್ದೆ ಅನ್ನೋದು ಇರಲೇಬೇಕಲ್ವ, ಸೊ ಮುದ್ದೆನೂ ಕೂಡ ಮಾಡಿಕೊಂಡೆ. ಹೇಳಬೇಕು ಅಂತ ಹೇಳಿದ್ರೆ ಊಟ ತುಂಬಾ ರುಚಿಯಾಗಿತ್ತು. ಉಪ್ಸಾರು ಈ ಬೇಸಿಗೆ ಟೈಮಲ್ಲಿ ಈ ಮಸಾಲೆ ಐಟಮ್ಗಳೆಲ್ಲ ತಿನ್ನೋ ಬದಲು ಈ ಥರ ಉಪ್ಸಾರು ಮಾಡ್ಕೊಂಡ್ಬಿಟ್ಟು ಮಜ್ಜಿಗೆನ ತಿಂದ್ರೇ ತುಂಬಾ ಹೆಲ್ದಿ ಅಂತಲೂ ಇರುತ್ತೆ, ಬೇಗ ಡೈಜೆಷನ್ನು ಆಗುತ್ತೆ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಊರಿಂದ ಸ್ವಲ್ಪ ಬೆಣ್ಣೆ ತಂದಿದೆ, ಅದನ್ನು ಕೂಡ ಹಾಕ್ಕೊಂಡು ಊಟ ಎಲ್ಲ ಮಾಡಿ ನೈಟು ಕೆಲಸ ಎಲ್ಲ ಮುಗಿಸ್ಕೊಂಡೆ. ಅಂದರೆ ಕೌಂಟ್ರ್ ಟಾಪ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಪಾತ್ರೆ ಎಲ್ಲ ತೊಳ್ಕೊಳ್ಳೋದು ಅದನ್ನು ಕೂಡ ಮುಗಿಸ್ಕೊಂಡು ಪಾಪುಗೂ ಕೂಡ ಊಟ ಮಾಡಿಸಿ ಅವನು ಕೂಡ ಮಲ್ಕೊಂಡ. ಕೆಲವೊಂದು ಸಲ ಸ್ವಲ್ಪ ಈ ಕೌಂಟ್ರ್ ಟಾಪೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಿಗ್ಗೆ ಸ್ವಲ್ಪ ಮೈಂಡು ಫ್ರೀ ಆಗುತ್ತೆ, ಬಂದು ಸ್ವಲ್ಪ ಕೆಲಸ ಮಾಡೋಕ್ಕೂ ಕೂಡ ಏನೋ ಒಂಥರ ಮೈಂಡ್ ಫ್ರೆಶ್ ಅನಿಸುತ್ತೆ. ಸೊ ಅದನ್ನು ಕೂಡ ಎಲ್ಲ ಕ್ಲೀನ್ ಎಲ್ಲ ಮಾಡಿಕೊಂಡು ನಾನು ಸ್ವಲ್ಪ ಮೊನ್ನೆ ಅಂದರೆ ಭಾನುವಾರ ದಿನ ನಾನು ವಿಶಾಲ್ಗೆ ಹೋಗಿದ್ದೆ, ಕೆಲವೊಂದು ಪ್ರಾಡಕ್ಟ್ಗಳನ್ನ ತಂದಿದೆ. ಅಂದರೆ ಜಾಸ್ತಿ ಏನಿಲ್ಲ, ಒಂದು 2-3 ಐಟಮ್ಗಳು ಕೂಡ ತಂದಿದೆ. ಅದನ್ನು ಕೂಡ ಓಪನ್ ಮಾಡಿಬಿಡೋಣ ಅಂತ ಅದನ್ನು ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಪ್ರಾಡಕ್ಟ್ದು ಕ್ವಾಲಿಟಿ ಹೇಳಬೇಕು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಬಂದು ಈ ಸ್ಪೈಸೀಸ್ ಪೌಡ್ರುಗಳಿರುತ್ತಲ್ಲ, ಅಂದರೆ ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲೆ, ಅದನ್ನು ಹಾಕ್ಕೊಳ್ಳೋಕ್ಕೆ ಒಂದು ಬಾಕ್ಸ್ ಬೇಕಿತ್ತು. ಫಸ್ಟು ಒಂದಿತ್ತು, ಅದಕ್ಕೆ ಮುಚ್ಚುಳ ಇರಲಿಲ್ಲ. ನನ್ನ ಮಗ ಏನಾದರೂ ಹೋಗಿ ಅಳ್ಳಾಡಿಸ್ತು ಅಂತ ಹೇಳಿದ್ರೆ, ಅಂದರೆ ಕೆಳಗಡೆ ದಬಾಕ್ತು ಅಂತ ಹೇಳಿದ್ರೆ ಎಲ್ಲ ಸ್ಪೈಸಿ ಬಾಕ್ಸ್ ಪೌಡ್ರುಗಳೆಲ್ಲ ಒಟ್ಟಿಗಾಗ್ಬಿಡ್ತಿತ್ತು. ಈ ಥರ ಮುಚ್ಚುಳ ಇತ್ತು ಅಂತ ಹೇಳಿದ್ರೆ ಆಯಾ ಬಾಕ್ಸಲ್ಲೇ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ನಾನು ತೊಗೊಂಡೆ. ತುಂಬಾ ಚೆನ್ನಾಗಿದೆ, ಚಿಕ್ಕ ಚಿಕ್ಕದಾಗಿ, ಅಂದರೆ ಸ್ವಲ್ಪ ಈ ಧನಿಯಾ ಪೌಡ್ರುಗಳೆಲ್ಲ ಹಾಕೋಕ್ಕೆ ಚೆನ್ನಾಗಿದೆ ಅಂತ ಇದನ್ನು ತೊಗೊಂಡೆ. ಇದನ್ನು ಕೆಳಗಡೆ ಹಾಕೋಕ್ಕೆ ಟ್ರೇನು ಕೂಡ ಕೊಟ್ಟಿದ್ದಾರೆ, ಮತ್ತು ಇದನ್ನು ಹಾಕೊಳ್ಳೋಕ್ಕೆ ಸ್ಪೂನ್ ಕೂಡ ಕೊಟ್ಟಿದ್ದಾರೆ. ನೋಡಿ ಈ ಥರ ಟ್ರೇಲಿ ಅದನ್ನು ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಇದು ಬಂದು 8 ಬಾಕ್ಸ್ ಇದೆ, ಸಾಕು ಅಂತ ಅನಿಸುತ್ತೆ. ಹೇಳಬೇಕು ಅಂತ ಹೇಳಿದ್ರೆ ಎಷ್ಟು ಬಾಕ್ಸ್ ತೊಗೊಂಡ್ರು ಅಡುಗೆ ಮನೆಗೆ ಸಾಕಾಗೋದೇ ಇಲ್ಲ. 8 ಬಾಕ್ಸ್ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇದನ್ನು ಯೂಸ್ ಮಾಡೋಣ ಅಂತ ತೊಗೊಂಡಿದ್ದೀನಿ. ಇದ್ರ ರೇಟ್ ಬಂದು 149, ಅಂದರೆ 150 ರೂಪಾಯಿ. ಇದಕ್ಕೆ ಸ್ಪೂನು ಕೂಡ ಕೊಟ್ಟಿದ್ದಾರೆ. ಇದನ್ನು ನೀಟಾಗಿ ಎಲ್ಲ ತೊಳೆದು ವಾಶ್ ಮಾಡಿ ಎತ್ತಿಟ್ಕೊಳ್ಳೋಣ ಅಂತ ಇಟ್ಕೋತಾ ಇದ್ದೀನಿ.
ಮತ್ತು ಇದಕ್ಕೊಂದು ಶೀಟ್ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅಂತ ಹೇಳಿದ್ರೆ ಇಲ್ಲಿ ಅಂದರೆ ಪೆಪ್ಪರ್ ಪೌಡ್ರು, ಗರಂ ಮಸಾಲ, ಧನಿಯಾ ಪೌಡ್ರು ಅಂತ ಇಲ್ಲಿ ಅವರೇ ಪ್ರಿಂಟ್ ಮಾಡಿ ಶೀಟ್ ಕೊಟ್ಟಿದ್ದಾರೆ. ನನಗೆ ಇದು ಇವಾಗ ನೋಡಿದ್ದು, ನಾನು ಅವಾಗ ಅಷ್ಟು ಅಬ್ಸರ್ವ್ ಮಾಡಿರಲಿಲ್ಲ, ಇವಾಗ ನೋಡಿದ್ದು. ಇದನ್ನು ತೆಗೆದು ಈ ಥರ ಓಪನ್ ಮಾಡಿ ಆ ಬಾಕ್ಸ್ಗಳ ಮೇಲೆ ಅಂಟಿಸಿದ್ರೆ, ಪೇಸ್ಟ್ ಮಾಡಿದ್ರೆ ಅದು ಏನೇನೋ ಅಂತ ಗೊತ್ತಾಗುತ್ತೆ. ಸ್ವಲ್ಪ ನೋಡೋಕ್ಕೂ ಕ್ಯೂಟಾಗೂ ಕಾಣುತ್ತೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. 150 ರೂಪಾಯಿಗೆ ಇದು ಅಷ್ಟೇನೂ ಮೋಸ ಅಂತ ಅನ್ನಿಸ್ಲಿಲ್ಲ. ವಿಶಾಲ್ ಮಾರ್ಟಲ್ಲಿ ಕ್ವಾಲಿಟಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಬಿಲ್ ಮಾಡ್ಸೋಕ್ಕೆ ಸ್ವಲ್ಪ ಕ್ಯೂ ಜಾಸ್ತಿ ಟೈಮ್ ನಿಲ್ಲಬೇಕು, ಅದೇ ಬೇಜಾರು. ಮತ್ತು ಇದು ಬಂದು ಕಾಫಿ ಕುಡಿಯೋದು ಲೋಟ, ಅಂದರೆ ಕಾಫಿ ಮಜ್ಜಿಗೆ ಆ ಥರ ಲೋಟ ಚೆನ್ನಾಗಿದೆ. ಇದ್ರ ರೇಟ್ ಬಂದು 50 ರೂಪಾಯಿ ಅಂತ ಇತ್ತು. ಆ್ಯಕ್ಚುಲಾಗಿ ಸಿಕ್ಕಿದ್ದು ನನಗೆ 20 ರೂಪಾಯಿಗೆ ಸಿಕ್ತು. ಇದು ಕೂಡ ಚೆನ್ನಾಗಿದೆ, ಎರಡೇ ಸಾಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ನೋಡೋಕ್ಕೂ ಕ್ಯೂಟಾಗಿದೆ, ಅಂದರೆ ಮಣ್ಣಿನ ಲೋಟ ಬರುತ್ತಲ್ಲ ಆ ಥರ ಕಾಣಿಸುತ್ತೆ. ಅದನ್ನು ಕೂಡ ತೊಗೊಂಡೆ. ಮತ್ತು ಈ ಬಂದು ಚಿಕ್ಕದಾಗಿರೋ ಬೌಲ್ಗಳು ಕೂಡ ತೊಗೊಂಡೆ. ಏನಾದರೂ ಹಾಕಬೇಕು ಅಂತ ಹೇಳಿದ್ರೆ, ಅಂದರೆ ಈಗ ಕುಕ್ ಮಾಡಬೇಕಾದ್ರೆ ಕೈಲಿ ಹಾಕೋ ಬದಲು ಈ ಥರ ಬಾಕ್ಸ್ ಅಂದರೆ ಬೌಲ್ಗಳಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡ್ರೆ. ಇದ್ರ ರೇಟ್ ಬಂದು 20 ರೂಪಾಯಿ. ನನಗೆ ಅದು ನಾನು ಅಲ್ಲಿ ಕೊಟ್ಟಿರ್ತಾರಲ್ಲ ಆ್ಯಕ್ಚುಯಲ್ ಪ್ರೈಸು, ಅದು ಒಂದು 40 ರೂಪಾಯಿ ಇತ್ತು. ನಾನು ಇಷ್ಟು ಚಿಕ್ಕದಕ್ಕೆ 40 ರೂಪಾಯಿ ಏನಕ್ಕೆ ಅಂದ್ಬಿಟ್ಟು ಬರೀ 2 ತೊಗೊಂಡೆ. ಆಮೇಲೆ ಗೊತ್ತಾಯಿತು 20 ರೂಪಾಯಿ ಅಂತ. ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅದು 2 ಮಾತ್ರ ತೊಗೊಂಡೆ. ಇನ್ನು ನನ್ನ ಮಗುಂಗೆ ಬಂದು ಈ ಥರ ಒಂದು ಬಟ್ಟೆ ತೊಗೊಂಡೆ, ಸಿಂಪಲ್ಲಾಗಿದೆ, 90 ರೂಪಾಯಿ ಇದು ಬಂದು. ಮತ್ತು ಇದಕ್ಕೆ ಒಂದು ಚಡ್ಡಿ ಕೂಡ ಕೊಟ್ಟಿದ್ದಾರೆ, ಅಂದರೆ ನಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ, 90 ರೂಪಾಯಿ. ಸೊ ಇವಿಷ್ಟನ್ನು ಕೂಡ ತೊಗೊಂಡೆ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ.